ವೆಲ್ಕಮ್ ಬ್ಯಾಕ್ ಎಲ್ಲರೂ. ಹೇಗಿದ್ದೀರಾ ಗುರು? ನಾನು ಸಖತ್ತಾಗಿದ್ದೀನಿ. ಅಯ್ಯೋಬ್ ನೀವು ಚೆನ್ನಾಗಿದ್ದೀರಂತ. ಇವತ್ತು ಬಸ್ಸಲ್ಲಿ ಪ್ರಯಾಣ ಹೆಂಗಿರುತ್ತೆ ನೋಡೋಣ ಬನ್ನಿ. ರೋಡ್ ಕ್ರಾಸ್ ಮಾಡೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಬ್ರೋ. ಇದೇನು ಸಂದೆ ಪಂದೆ ಎಲ್ಲ ಬರ್ತಿದ್ದೀನಿ ಅಂತನಾ? ನಮ್ಮದು ವೆಹಿಕಲ್ ಇಲ್ಲಲ್ಲ ಗುರು, ಹಂಗಾಗಿ ಹೋಗ್ಬೇಕಷ್ಟೆ. ಬನ್ನಿ. ಈಗ ನೀವು ನೋಡ್ತಿರ್ಬೋದು ಆಟೋದ ಹತ್ರ ಸ್ವಲ್ಪ ಚೌಕಾಸಿ ಮಾಡಿಬಿಟ್ಟು ಹಂಗೆ ಹಿಂಗೆ ಅಂದ್ಕೊಂಡು ಬಸ್ ಸ್ಟ್ಯಾಂಡ್ ತನಕ ಬಿಟ್ಕೊಂಡೆ. ಅದು ಎಷ್ಟಪ್ಪ ಅಂದರೆ 150 ರೂಪಾಯಿ ಗುರು. ಏನು ಮಾಡೋಕ್ಕಾಗಲ್ಲ. ಮಳೆ ಬರ್ತಿತ್ತು, ಆ ಮಳೆಯಲ್ಲಿ ಕೂಡ ವೆದರ್ ಸಖತ್ತಾಗಿತ್ತು. ಕ್ಲೌಡ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಮಾತ್ರ. ಕ್ಲೌಡಲ್ಲಿ ಇದ್ದರೆ ಏನು ಮಜಾ ಅಂದರೆ ನಿಜವಾಗ್ಲೂ ಭಯಂಕರ. ನಾನು ಹೋಗೋಕ್ಕಂಥ ಪ್ಲೇಸಲ್ಲಿ ಅಲ್ಲಿ ಈ ಥರ ಮಳೆ ಬಂದಿದ್ರೆ ಆವಾಗಲೇ ಇನ್ನೂ ಕ್ಲೌಡು ಸಖತ್ತಾಗಿರ್ತಿತ್ತು. ಆ ವಿಡಿಯೋ ಬೇಕಂದರೆ ನಂದು ನೆಕ್ಸ್ಟ್ ವಿಡಿಯೋನ ನೋಡಿ. ಬನ್ನಿ ಈಗ ಬಸ್ಸಲ್ಲಿ ಪ್ರಯಾಣ ಮಾಡೋಣ. ಇವತ್ತಿಂದು ಯಾವ ಥರ ಡಿಫ್ರೆಂಟಾಗಿ ಇರುತ್ತೆ ಅಂತ ವಿಡಿಯೋ ನೋಡುವ ಬನ್ನಿ. ಮಳೆ ರೋಡಲ್ಲಿ ಹಂಗೆ ಬಂದು ಹಿಂಗೆ ಹೋಗ್ಬಿಡ್ತು ಗುರು. ಯಾಕಂತಲೇ ಗೊತ್ತಾಗಲಿಲ್ಲ. ಯಾಕಂತ ನಿಮಗೆ ಗೊತ್ತಿದ್ರೆ ಹೇಳಿ, ನನಗಂತೂ ಗೊತ್ತಾಗಲಿಲ್ಲ. ಅಣ್ಣನ ಆಟಲ್ಲಿ ಬರ್ತಾ ಬಸ್ ಸ್ಟ್ಯಾಂಡ್ ಹತ್ರ ಬಂದೇ ಬಿಟ್ಟೆ ಗುರು. ಬಸ್ ಸ್ಟ್ಯಾಂಡಿಗೆ ಒಂದು ಸ್ವಲ್ಪ ಬರ್ತಿರ್ಬೇಕಾದ್ರೇ ಅನಿಸ್ತು ಯಾಕೆ ಬಂದೆ ಅಂತ. ಯಾಕಂದರೆ ನೋಡಿ, ಇಲ್ಲಿ ಮಳೆ ಬಡಿತೈತೆ. ಬಸ್ ನೋಡಿದರೆ ಅಲ್ಲೇ ನಿಂತಿದೆ. ಜನ ನೋಡಿದರೆ ಕ್ರೌಡ್ ಆಗಿಬಿಟ್ಟಿದ್ದಾರೆ ಬಸ್ಸಲ್ಲಿ, ಅಷ್ಟು ಬರೀ. ಬಸ್ ಸ್ಟ್ಯಾಂಡಲ್ಲಿ ಮಾತ್ರ ಎಷ್ಟೊಂದು ಮಳೆ ಬರ್ತಿತ್ತು ಅಂದರೆ ನಿಂತಿದ್ದಿಲ್ಲ ಮಳೆ. 2 ಅವರ್ 3 ಅವರ್ 4 ಅವರ್ ಆಯಿತು. ಬಡಿತಾಯಿತ್ತು ಮಳೆ ಮಾತ್ರ. ಈಗ ಮಳೆಗೆ ನನಗೂ ಒಂಥರ ಚಳಿ ಆಗ್ತಿತ್ತು ಗುರು. ಏನು ಮಾಡೋಕ್ಕಾಗಲ್ಲ. ನೋಡಿ ಜನ ಮಾತ್ರ ಭಯಂಕರ ಜನ ಇದ್ರು ಗುರು ಅಲ್ಲಿ ಮಾತ್ರ. ಆ ಬಸ್ ಸ್ಟ್ಯಾಂಡ್ ಅಂದಮೇಲೆ ಜನ ಕಾಮನ್ನು ಇಲ್ಲ ಅಂತ ಹೇಳ್ತಿಲ್ಲ. ಮಳೆ ಮಾತ್ರ ಹೆವಿ ಜೋರು ಉಸ್ ಅಂತ ಬರ್ತಿತ್ತು. ಮಳೆ ನಿಂತಿದ್ದ ತಕ್ಷಣವೇ ಜನ ಎಲ್ಲ ಬಸ್ಸಲ್ಲಿ ಹತ್ಕೊಳಕ್ಕೆ ಹೋಗ್ಬಿಟ್ರು. ನನಗೆ ಗೊತ್ತಾಯಿತು ಆ ಬಸ್ ನನಗೆ ಸಿಗಲ್ಲ ಅಂತ. ಯಾಕೆ ಅಂತ ಕೇಳ್ತೀರಾ? ಇಲ್ಲಿ ನೋಡಿ ಗುರು ಎಷ್ಟು ಜನ ರಶ್ ಆಗ್ತಿದ್ರು. ಇನ್ನೊಂದು ಹೇಳ್ಬೇಕು ನಿಮಗೆ, ಆ ಬಸ್ ನಾನು ಹೋಗೋ ದಾರಿಲಿ ಹೋಗಲ್ಲ. ನಾನು ಹೋಗೋ ಕಡೆ ಅದು ಹೋಗಲ್ಲ. ಹಾಗಾಗಿ ಅದು ಬಸ್ ಬೇಡ. ನೆಕ್ಸ್ಟ್ ಬಸ್ಸಿಗೆ ಕಾಯೋಣ ಅಂತ ಆ ಬಸ್ಸಿಗೆ ಟಾಟಾ ಬಾಯ್ ಹೇಳ್ಕಂತ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಚಿಂತೆ ಮಾಡಬೇಕಾದ್ರೆ ಅಂತೂ ಇಂತೂ ದೇವ್ರು ಬಂದಂಗೆ ಬಂದುಬಿಡ್ತು ಗುರು. ಅದು ಏನು ಅಂತನಾ, ಬಸ್ಸು ಗುರು. ಬಸ್ಸಲ್ಲಿ ಬಂದು ಕೂತ್ಕೊಂಡೇ ಬಿಟ್ಟೆ. ನಾನು ಕ್ಲೋಸಪ್ಪಲ್ಲಿ ಹೆಂಗೆ ಕಾಣ್ತಿದ್ದೀನಿ ಅಂದರೆ ಯಪ್ಪ, ಈ ಕಾಡು ಮನುಷ್ಯರು ಕಾಣ್ತಾರಲ್ಲ ಆ ಥರ ಕಾಣ್ತಿದ್ದೀನಿ ಅಂತ ನನಗೆ ಅವಾಗಲೇ ಅನಿಸಿದ್ದು. ನಿಜವಾಗ್ಲೂ ಭಯಂಕರವಾಗಿ ಕಾಣಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಹೋಗ್ಬೇಕು ನಾನು ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ. ಈಗ ಆಲ್ರೆಡಿ ಬಸ್ ಹೋಗ್ತೈತೆ. ಏನಪ್ಪ ಈಗ ಅಂದರೆ ಒಂದು KSRTC ಮತ್ತು ಇನ್ನೊಂದು KSRTC ಇದೆ ಆಯಿತಾ. ಆ KSRTC ಬಸ್ಸು ಮುಂದೆ ಹೋಗಿದೆ ಒಂದು. ಈಗ ಅದನ್ನೇ ಅಣ್ಣ ಸೈಡ್ ಹೊಡಿಬೇಕು ಅಂತ ಕಿರ್ಲಿ ಹೊಡಿತಿದ್ದಾನೆ. ಬೇಗ ಹೊಡಿತಿದ್ದಾನೆ. ನೋಡೋಣ ಬರ್ರಿ ಏನಾಗುತ್ತೆ ಅಂತೆಲ್ಲ. ಆಲ್ರೆಡಿ ನಾನು ಹೋದಂಥ ಪ್ಲೇಸ್ ಹತ್ರ ಆಲ್ರೆಡಿ ಈಗ ಬಸ್ಸಲ್ಲಿ ಇದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 1 ಕಿಲೋಮೀಟ್ರ್ ಏನೋ ಅಷ್ಟೇ. ಬಂದ್ಬಿಟ್ಟೆ ನಾನು ಅಲ್ಲಿಗೆ. ಬಸ್ಸು ಡಿಪೋ ಇದೆ. ಬಸ್ ಡಿಪೋ ಹತ್ರ ಎಲ್ಲ ಬಂದಿದ್ದೀನಿ. ಬನ್ನಿ. ನೋಡ್ತಿದ್ರಲ್ಲ, ನಾನು ಬಸ್ಸಿಂದ ಕೆಳಗೆ ಇಳಿತಿದ್ದೀನಿ. ಇಲ್ಲಿ ಅಕ್ಕವ್ರು ನೋಡಿಬಿಟ್ರೆ ನೀವು ಆ ಅಕ್ಕವ್ರು ಮಾತಾಡೋದು ನೋಡಿದರೆ ಸೈಕ್ ಆಗಿಬಿಡ್ತಿದ್ರಿ ಗುರು. ಏನು ಮಾಡುತ್ತೆ, ಆ ಸೌಂಡಿಗೆ ಕೇಳಿಸ್ಲಿಲ್ಲ ಆ ಅಕ್ಕನ ಮಾತು ಮಾತ್ರ. ಅಬ್ಬಬ್ಬಬ್ಬ ಏನು ಮಾತಾಡ್ತಾರೆ ಹೆಣ್ಮಕ್ಳು ಅಂತ ನನಗೆ ಇವಾಗಲೇ ಗೊತ್ತಾಗಿದೆ ಗುರು. ಯಾಕೆ ಅಂತ ಕೇಳಬೇಡಿ, ನಿಜವಾಗ್ಲೂ ತಲೆ ಪೂರ್ತಿ ಕೆಟ್ಟೋಗ್ಬಿಡ್ತು. ಅಷ್ಟು ಬರೀ ಮಾತಾಡ್ತಿದ್ರು. ಮಾತಾಡು ಸುಮಾರು ಹತ್ತತ್ರ 2.5-3 ತಾಸು ಮಾತಾಡಿದ್ದಾರೆ ಅವರು ಅಲ್ಲಿಂದ ಇಲ್ಲಿಗೆ ಬರೋ ಹೊತ್ತಲ್ಲಿ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಬಿಟ್ಟಿದ್ರೆ ನೀವು ಮಾತ್ರ ಕಳೆದೋಗ್ಬಿಡ್ತಿದ್ರಿ. ಅಷ್ಟು
ಅಷ್ಟೆಲ್ಲ ಮಾತಾಡಿದ್ರು. ಅದು ಏನು ಮಾತಾಡಿದ್ರು ಅಂತ ನನಗಂತೂ ಚೂರು ಅರ್ಥ ಆಗಿಲ್ಲ ಗುರು, ಯಾಕೆ ಅಂತ. ಇವೆಲ್ಲ ಕಾಮನ್ ಅನಿಸುತ್ತೆ ನನ್ನ ಪ್ರಕಾರ. ಅವು ಅದೇನೋ ಅಂತಾರಲ್ವ, ಹಂಗೆ ಅದು ಏನಂತ ನನಗೂ ಗೊತ್ತಿಲ್ಲ. ಈಗ ನಮ್ದು ಏನಿದೆ ಕೆಲಸ ಎಲ್ಲ ಮುಗಿಸ್ಕೊಂಬರೋದಾಯ್ತು. ಬಸ್ಸಲ್ಲೆಲ್ಲ ನೋಡಿ ಜನ ಕಮ್ಮಿ ಆಗಿದ್ದಾರೆ, ಅಲ್ಲಲ್ಲಿ ಇಳಿದು ಈಗ ನಮ್ಮದು ಸ್ಟಾಪ್ ಬಂತು. ನಾವು ಕೆಳಗೆ ಇಳಿಯುವ ಮಾಡ್ಕೊಂಬಂದು ಆಲ್ರೆಡಿ ಬಂದೆ ಗುರು ರೂಮಲ್ಲಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಹೊಸ್ದಾಗಿ ತೊಗೊಂಬರ್ತೀನಿ. ಓಕೆ, ಬಾಯ್.